ವೀಕ್ಷಕರೇ, ಈ ಅಶ್ವಿನಿ ನಕ್ಷತ್ರ ಅಂತಂದ್ರೆ ನೋಡಿ, ನಕ್ಷತ್ರದ ಅಧಿಪತಿ ಯಾರು? ಕೇತು ಆಗಿರತಕ್ಕಂಥದ್ದು. ಇದು ಮೇಷರಾಶಿ ಅಂಡರ್ನಲ್ಲಿ ನಕ್ಷತ್ರ ಬರುತ್ತೆ. ಅಶ್ವಿನಿ ನಕ್ಷತ್ರ ಮೇಷರಾಶಿಯ ಅಧಿಪತಿ ಯಾರು? ಮಂಗಳ ಆಗಿರುವಂಥದ್ದು. ಇನ್ನು ಈ ಅಶ್ವಯೋನಿ ಆಗಿರತಕ್ಕಂತಹ ನಕ್ಷತ್ರ ಆದ್ಯ ನಾಡಿ ದೇವಗಣ ಆಗುವಂಥದ್ದು. ಇನ್ನು ನಾಮಾಕ್ಷರ ಅಂದ್ರೆ ಈ ನಕ್ಷತ್ರದ ಚರಣಾಕ್ಷರಗಳು ಬಂದು ಚೂಚೆ ಚೋಲ ಅನ್ನುವಂತಹ 4 ಚರಣಾಕ್ಷರಗಳನ್ನು ಹೊಂದಿರತಕ್ಕಂಥದ್ದು. ಅಶ್ವಿನಿ ನಕ್ಷತ್ರ ಪ್ರತಿನಿಧಿಸುವಂತಹ ಜಾತಕನ ಶರೀರದ ಭಾಗ ಅಂದ್ರೆ ಈ ಅಶ್ವಿನಿ ನಕ್ಷತ್ರ ಶರೀರದಲ್ಲಿನ ಒಂದು ಭಾಗ ಪ್ರತಿನಿಧಿಸುವಂಥದ್ದು ಶಿರ ಆಗಿರತಕ್ಕಂಥದ್ದು. ಇಂತಹ ಒಂದು ನಕ್ಷತ್ರದವರು ನೋಡಿ, ಜೀವನದಲ್ಲಿ ಬಹಳಷ್ಟು ಏರಿಳಿತಗಳನ್ನ ಕಂಡವರು, ಸುಖ ದುಃಖಗಳನ್ನ ಕಂಡವರು, ಅನೇಕ ಸವಾಲುಗಳನ್ನ ಕಂಡಿರತಕ್ಕಂತಹ ಈ ಅಶ್ವಿನಿ ನಕ್ಷತ್ರದ ಜಾತಕರು. ಯಾಕಂತಂದ್ರೆ ಜೀವನದಲ್ಲಿ ಈ ಜಮೀನಿಗೆ ಸಂಬಂಧಿಸಿರತಕ್ಕಂತಹ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕಂತ ಯಾವುದಾದರೂ ಒಂದು ವಿವಾದಗಳನ್ನ ಕೆಲವೊಂದು ಜನ ಎದುರಿಸಿರ್ತಾರೆ. ಇನ್ನು ಈ ಸಹೋದರರಿಗೆ ಅನೇಕ ಸಮಸ್ಯೆಗಳು, ತೊಂದರೆಗಳನ್ನ ನೋಡಿಕೊಂಡು ಬಂದಿರುವಂತದ್ದು, ಬಹಳಷ್ಟು ಏರಿಳಿತಗಳನ್ನ ಕಂಡಿರತಕ್ಕಂಥವ್ರು. ಅದರ ಜೊತೆಗೆ ಎಲ್ಲ ಕಷ್ಟ ನಷ್ಟಗಳನ್ನು ಯಾವ ರೀತಿ ಅಂತಂದ್ರೆ ಬುದ್ಧಿವಂತಿಕೆಯಿಂದ, ಚಮತ್ಕಾರಿಗಳ ವಿದ್ಯೆಗಳಿಂದ, ಒಂದು ಸಮಯ ಪ್ರಜ್ಞೆ, ಬುದ್ಧಿವಂತಿಕೆ, ಒಂದು ಚಾತುರ್ಯತೆ ನಿಮ್ಮಲ್ಲಿ ಇರತಕ್ಕಂಥದ್ರಿಂದ ಈ ಒಂದು ಆಯುಧದಿಂದ ಅನೇಕ ಸಲ ಅನೇಕ ಸಮಸ್ಯೆಗಳಿಂದ ನೀವು ಬಚಾವಾಗಿರತಕ್ಕಂಥದ್ದು ಕಂಡು ಬರುತ್ತೆ. ನೀವು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ಯಾವತ್ತಿಗೂ ದೈವ ಭಕ್ತರು, ಭಗವಂತನ ಆರಾಧಕರಾಗಿರತಕ್ಕಂಥರು, ಜೊತೆಗೆ ಸಮಾನತಾವಾದಿಗಳು, ಎಲ್ಲರನ್ನೂ ಕೂಡ ಗೌರವಿಸುವಂತಹ ವ್ಯಕ್ತಿತ್ವ, ಜೊತೆಗೆ ಈ ಆಭರಣ ರತ್ನ ಪ್ರೇಮಿಗಳು, ಆಭರಣ ಪ್ರೇಮಿಗಳಾಗಿರ್ತಕ್ಕಂಥದ್ದು, ರೂಪವಂತರು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಸೌಂದರ್ಯ ಇರುತ್ತೆ. ಎಲ್ಲರಿಗೂ ಕೂಡ ಪ್ರಶಂಸಿಸುವುದರ ಜೊತೆಗೆ ನಿಮಗೂ ಕೂಡ ಒಂದು ಗೌರವ, ಆದರಗಳು, ಸಮಾಜದಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಬಿಂಬಿತರಾಗಿರ್ತಕ್ಕಂಥದ್ದು, ಚತುರರು, ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸತಕ್ಕಂತಹ ವ್ಯಕ್ತಿಗಳಾಗಿರತಕ್ಕಂಥದ್ದು ಈ ಅಶ್ವಿನಿ ನಕ್ಷತ್ರದ ಜಾತಕರು. ಇನ್ನು ಬಹುಮುಖ್ಯವಾಗಿರತಕ್ಕಂಥ ವಿಚಾರ ಏನು ಗೊತ್ತಾ? ಈ ಯಾವ ಒಂದು ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ, ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ, ಯಾವ ಕ್ಷೇತ್ರದಲ್ಲಿ ಈಗಾಗಲೇ ನೀವು ಮಾಡ್ತಾ ಇರ್ತೀರಿ ಅನ್ನುವಂಥದ್ರ ವಿಚಾರವಾಗಿ ಬಹುಮುಖ್ಯವಾದ ಪಾಯಿಂಟ್. ಆದ್ರೆ ನಿಮಗೆ ಆರೋಗ್ಯ ಅನ್ನುವಂಥದ್ದು ಬೇಕು. ಮನುಷ್ಯನಿಗೆ ಈ ಕೆಲಸ ಮಾಡಬೇಕು ಅಂತಂದ್ರೆ ಒಂದು ಚೈತನ್ಯ ಅನ್ನುವಂಥದ್ದು ಬೇಕು.